ಅದರಿಂದ ಸಪೋರ್ಟ್ ಮಾಡಿ ಅಷ್ಟೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಹೆಚ್ಚು ಮಾತಾಡೋಣ. ರೀಲ್ ಪ್ರೋಮೋ ಎಲ್ಲ ಯಾರು ಶೂಟ್ ಮಾಡಿದ್ದು ಸರ್? ಪ್ರೋಮೋ ಮೇಡಮ್, ಇನ್ನೂ ಸಿನಿಮಾ ಆಗಿಲ್ವಲ್ಲ, ಒಳ್ಳೆ ಕತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದೀವಿ. ಅದ್ಭುತವಾಗಿ ವಿಭಿನ್ನವಾಗಿದೆ. ಈ ಸದ್ಯಕ್ಕೆ ಇಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ಲೀಸ್ ಟಾಕ್. Thank you everyone. Sandesh and the team. I'm very weak in Kannada, so sorry for not. ಸರ್ ನಿಮ್ಮ ಹೆಸರು? My name is Jagmesh. ಓಕೆ. ಇವರು VFX ಸೂಪರ್ವೈಸಿಂಗ್ ಮಾಡಿದ್ದಾರೆ. ಸಿನಿಮಾದ VFX ದೃಶ್ಯಗಳನ್ನ ಚೆನ್ನಾಗಿ ವೀಕ್ಷಕರಿಗೆ ಪ್ರೆಸೆಂಟ್ ಮಾಡೋ ಜವಾಬ್ದಾರಿ ಇವರದ್ದೇ. ಓಕೆ ಸರ್. ಥ್ಯಾಂಕ್ ಯು ಸರ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನವರತ್ ಬಾಬು. ಮೊದಲನೇದಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರವರಿಗೆ ತುಂಬಾ ಥ್ಯಾಂಕ್ಸ್. ಪ್ರೀತಿಯಿಂದ ಬಂದು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಸಂದೇಶ್ ಸರ್, ನಿಮಗೂ ಕೂಡ ಥ್ಯಾಂಕ್ಸ್. ಮತ್ತೊಮ್ಮೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ವಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಅಷ್ಟೊಂದು ಇವಾಗ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಡೈರೆಕ್ಟರ್ ಹೇಳಿದ್ದೆ ಸ್ವಲ್ಪ ನನಗೆ. ಮುಂದೊಂದು ದಿವಸ ಬರುತ್ತೆ, ಅವಾಗ ಹೇಳ್ತೀನಿ. ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್, ಧನ್ಯವಾದ. ಥ್ಯಾಂಕ್ ಯು ನಾಗರಾಜ್ ಬೈಂದೂರ್ ಅವರಿಗೆ. ಆಲ್ ದಿ ವೆರಿ ಬೆಸ್ಟ್. ಮಹಾಬಲೇಶ್ವರ ಭಟ್ರು ಇದೀಗ ಯಕ್ಷಗಾನ ರೂಪಕ ನೋಡಿದ್ರಲ್ಲ, ಅದರ ನಿರ್ದೇಶಕರು ಹಾಗೂ ರಚನೆ ಮಾಡಿರೋದು ಕೂಡ ತಾವೇ. ಸರ್, ತಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ನಾನು ಮಹಾಬಲೇಶ್ವರ ಭಟ್ ಖ್ಯಾತಿ. ಸಂದೇಶ್ ಶೆಟ್ಟರು ಕೆಲವು ವರ್ಷಗಳಿಂದ ನಾವು ಸ್ನೇಹಿತರು. ಈ ಒಂದು ಪುಟ್ಟ ಕಲಾವಿದರಿಗೂ ಎಷ್ಟು ಒಳ್ಳೊಳ್ಳೆ ಅವಕಾಶವನ್ನು ಕೊಟ್ಟರು. ಇವತ್ತೊಂದು ಯಕ್ಷಗಾನ ರೂಪಕ ಮಾಡುವಂಥ ಅವಕಾಶವನ್ನು ಕೊಟ್ಟರು. ಅದೇ ರೀತಿ ಯಕ್ಷಗಾನದ ನಾನು ಹಾಸ್ಯ ಕಲಾವಿದ. ಇಲ್ಲಿವರೆಗೆ ಒಂದು ಫಿಲ್ಮಲ್ಲಿ ಹಾಸ್ಯ ಮಾಡಿದ್ದೆ. ಈ ಫಿಲ್ಮಲ್ಲಿ ನಾನು ಒಂದು ಸೈಲೆಂಟ್ ಪಾತ್ರ ಕೊಟ್ಟಿದ್ದಾರೆ, ಒಂದು ಆಶ್ರಮದ ಗುರುವಿನ ಪಾತ್ರ. ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ನಿಮ್ಮೆಲ್ಲ ಸಪೋರ್ಟ್ ಇರಲಿ. ನಮಸ್ಕಾರ. ವೇದಿಕೆ ಮೇಲೆ ಕೆಳಗೆ ಎಲ್ಲರಿಗೂ ನಮಸ್ಕಾರ. ಸಂಗೀತ ಭಾರತ್ ಬಂದೇನು ಅನಿಸ್ತಿದೆ ಅಂತ? ಸಂಗೀತ ಭಾರತ್ ಇನ್ನೂ ಬಂದಿಲ್ಲ, ಟೈಮ್ ಇದೆ ಒಂಚೂರು. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದರೆ, ಸಂದೇಶ್ ಸರ್ ಜೊತೆ ನಾನೊಂದು ಲಾಸ್ಟ್ ಅವರ್ ಪಿಕ್ಚರ್ ಮಾಡಿದೆ. ಸೊ ಒಳ್ಳೆ ಟೀಮ್. ಈ ಸಿನಿಮಾದ ಕಥೆನೂ ನಾನು ಕೇಳಿದೆ, ತುಂಬ ಒಳ್ಳೆಯ ಕತೆ. ಸೊ ನನಗೊಂದು ವಿಶೇಷವಾದ ಪಾತ್ರ ಇದೆ. ಆಮೇಲೆ ಇನ್ನೊಂದೇನೆಂದರೆ, ಇದ್ರ ಬಗ್ಗೆ ಜಾಸ್ತಿ ಏನು ಹೇಳೋದು ಗೊತ್ತಾಗ್ತಿಲ್ಲ, ಯಾಕಂದರೆ ಇನ್ನೂ ನಾವು ಆ್ಯಕ್ಟ್ ಶುರು ಮಾಡಿಲ್ಲ. ಬಟ್ ಸಂದೇಶ್ ಸರ್ ಅವಾಗ ನಮ್ಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಬರೀತಾ ಇದ್ವಿ, ಹಿಂಗೆ ಡೈಲಾಗ್ ಬರ್ತಿದ್ವಿ, ಹಿಂಗಂತ ಹೇಳ್ತಾ ಇದ್ದಾರೆ. ಸೊ ಅದೇ ಖುಷಿ. ಎಲ್ಲ ಸಪೋರ್ಟ್ ಮಾಡಿ ಸಿನಿಮಾಗೆ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸಿದ್ದಿ ಅವರೇ. ವರ್ಧನ್ ಅವರೇ, ತಮ್ಮ ಪಾತ್ರ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಬಗ್ಗೆ. ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು ಸಂದೇಶ್ ಸರ್, ಈ ಸಿನಿಮಾದ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ. ಖಂಡಿತವಾಗಲೂ ಒಂದು ಅದ್ಭುತವಾಗಿರುವಂಥ ಪಾತ್ರ. ಯಾಕೆಂದರೆ ಐ ಥಿಂಕ್ ಮೋಸ್ಟ್ಲಿ ನಾನು ಇದುವರೆಗೂ ಈ ಥರ ಪಾತ್ರವನ್ನು ಪ್ಲೇ ಮಾಡಿರಲಿಲ್ಲ. ಎಡರ್ ಶೇಡ್ ಇದೆ ಪಾತ್ರಕ್ಕೆ. ಐ ಥಿಂಕ್ ಒಂದು 70 ಆ ಥರ ಒಂದು ಏಜು, ನಾರ್ಮಲ್ ಏಜಲ್ಲಿ ಆ ಥರ ಒಂದು ಕ್ಯಾರೆಕ್ಟ್ರು. ಅಂದರೆ ಡೈರೆಕ್ಟರ್ ತುಂಬ ಹೋಮ್ವರ್ಕ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ ಪಾತ್ರಕ್ಕೆ. ಯಾಕೆ ಅಂತ ಹೇಳಿದ್ರೆ, ಐ ಥಿಂಕ್ ನನ್ನ ಪಾತ್ರಕ್ಕೆ ನಾವು ಹೋದಾಗ ಐ ಥಿಂಕ್ ಬೆಳಗ್ಗೆ ಕೂತಿದ್ವಿ ಅನಿಸುತ್ತೆ ಡಿಸ್ಕಷನ್ಗೆ. ಸಾಯಂಕಾಲ 6 ಗಂಟೆವರೆಗೂ ಪಾತ್ರದ ಬಗ್ಗೆ ಮಾತಾಡ್ತಾನೆ ಕೂತಿದ್ವಿ. ಸೊ ಹಂಗೆ ಒಂದು ಅದ್ಭುತವಾದ ಪಾತ್ರ. ಈಗಲೇ ಬಿಗಿನಿಂಗಲ್ಲಿ ಏನು ಹೇಳೋಕ್ಕಾಗಲ್ಲ. ಇನ್ನು ನನ್ನಂತ ಎಕ್ಸೈಟ್ಮೆಂಟ್ ಇದೆ ಈ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋಕ್ಕೆ. ಹಾಗೆ ಒಳ್ಳೊಳ್ಳೆ ಕಲಾವಿದಿದ್ದಾರೆ. ಕೋಮಲ್ ಸರ್, ಮೇಘನಾ ಮೇಡಮ್ ಇದ್ದಾರೆ, ಅನುಷಾ ಇದ್ದಾರೆ, ಸಿರಾಜ್ ಮೇಡಮ್ ಇದ್ದಾರೆ. ಪ್ರತಿಯೊಬ್ಬರು ವಜ್ರತಿ ಇರೋರು ಎಲ್ಲ ಒಳ್ಳೊಳ್ಳೆ ಕಲಾವಿದರು. ಎಲ್ಲರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಭಾಳ ಎಕ್ಸೈಟ್ ಆಗಿದ್ದೀನಿ. ಐ ಥಿಂಕ್ ಇನ್ನೇನು ಶೂಟ್ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಅದ್ಭುತವಾದಂಥ ಚಿತ್ರ ಆಗುತ್ತೆ ನಂಬಿಕೆ ನನಗಿದೆ. ಗುಳ್ಳಕ್ ಸಂದೇಶ್ ಅವ್ರಿಗೆ ಒಳ್ಳೇದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿ ಒಂದು ಒಳ್ಳೆ ಸಿನಿಮಾ ಚಿತ್ರರಂಗ ಕೊಡೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕನ್ನಡ. ಸಾರಿ, ನನಗೆ ಇಲ್ಲಿ ಮೇಡಮ್ ಎಲ್ಲ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ಅವ್ರ ಅದನ್ನು ಬಿಟ್ಕೊಳ್ಳಿಲ್ಲ. ನೀವು ಬಾರಕ್ ಬಂದಿಲ್ಲ ಅಂದ್ರೆ ನೀವು ಹೋಗಿ ಬಂದಿದ್ದೀರ ಅಂತ ಡೌಟ್ ಆಗ್ತದೆ ನನಗೆ. ನಿನ್ನೆ ಥ್ಯಾಂಕ್ ಯು ಪ್ರಶಾಂತ್ ಸಿದ್ದಿ ಅವರೇ. ಗುಣ ಇದೆ. ಅವ್ರು ಒಂದು ಸಿನಿಮಾ ಮಾಡಿದ್ರೆ, ಒಂದು 10 ಸಿನಿಮಾ ಮಾಡಿದ್ರು ಕೂಡ ಆ ಕಲಾವಿದರು ತಂತ್ರಜ್ಞರನ್ನ ಹಾಗೆ ಉಳಿಸ್ಕೊಂಡಿರ್ತಾರೆ. ಅವ್ರ ಡೇಟ್ ಮಿಸ್ ಆದ್ರೆ ಅವ್ರು ಮಿಸ್ ಆಗ್ತಾರೆ, ಬಿಟ್ರೆ ಇಲ್ಲ ಅಂದ್ರೆ ಒಂದಷ್ಟು ಸಿನಿಮಾಗಳಲ್ಲಿ ಅವ್ರು ಇದ್ದೇ ಇರ್ತಾರೆ. ವಜ್ರತಿ ಜೈನ್ ಸರ್, ತಮ್ಮ ಪಾತ್ರದ ಬಗ್ಗೆ, ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಬಗ್ಗೆ ತಮ್ಮ ಮಾತು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಸರ್ ನಮಸ್ತೆ, ಮೇಡಮ್ ನಮಸ್ತೆ, ಸಂದೇಶ್ ಸರ್ಗೆ, ಹಾಗೆ ಮೀಡಿಯಾದ ಎಲ್ಲರಿಗೂ ನಮಸ್ಕಾರ. ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಅವರ ನಂಬಿಕೆ ಉಳಿಸ್ಕೋತೀನಿ. ಆ ಪಾತ್ರಕ್ಕೆ ಅವರಿಂದ ಹಾಗೆ ಮಿಕ್ಕಿರೋ
ದೊಡ್ಡ ದೊಡ್ಡ ಕಲಾವಿದರು ಎಲ್ಲ ಇದ್ದಾರೆ, ಅವ್ರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು ಆ ಪಾತ್ರವನ್ನು ನಿಭಾಯಿಸುವ ಒಂದು ಕೆಲಸ ಮಾಡ್ತೀನಿ. ಸೊ ಪಾತ್ರದ ಬಗ್ಗೆ ಈಗ ಇಷ್ಟೇ ಹೇಳ್ಬೋದು. ಬಟ್ ತುಂಬಾ ಚೆನ್ನಾಗಿದೆ, ತುಂಬಾ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸಿನಿಮಾ ಕಥೆನೂ ತುಂಬಾ ಇಷ್ಟ ಆಯ್ತು ನನಗೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಮ್ಮ ಸಿನಿಮಾಗೆ ಹಾರೈಸಿ ಅಂತ ನಿಮ್ಮ ಹತ್ರ ಎಲ್ಲ ಕೇಳ್ಕೊತೀನಿ. ಹಾಗೆ ತಂಡಕ್ಕೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಜ್ರದೇವ್ ಸರ್. ಎಲ್.ಕೆ. ಮಠ ಸರ್, ನೀವು ಮಾತಾಡ್ಬೇಕು ಸರ್, ಮಾತಾಡಿ. ಮಾತು ಬರುವುದಿಲ್ಲ. ಸಿನಿಮಾ ಶುರುವಾಗುವ ಮೊದಲು ಮಾತು ಬರುವುದಿಲ್ಲ, ಸಿನಿಮಾ ಮುಗಿದ ಮೇಲೆ ಬರ್ತದೆ. ನನ್ನ ಮಾಧ್ಯಮ ಮಿತ್ರರೇ, ಕಲಾವಿದರುಗಳೇ, ಸಿರಿ ಮೇಡಮ್, ನಮ್ಮ ತಾಯಿ, ನಮಸ್ತೆ ತಾಯಿ. ಕೋಮಲ್ ಸರ್, ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದು ನನ್ನ ಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಕೋಮಲ್ ಸರ್ ಬಹಳ ಚಿಕ್ಕ ವಯಸ್ಸಿನಿಂದಲೂ, ನನಗೆ ಈಗಲೂ ಚಿಕ್ಕ ವಯಸ್ಸು, ಆದರೆ ಇನ್ನೂ ಚಿಕ್ಕ ವಯಸ್ಸಿನಿಂದಲೂ ಕೋಮಲ್ ಸರ್ ಅಭಿನಯ ಅಂದರೆ ಬಹಳ ಇಷ್ಟ ನನಗೆ. ಇಲ್ಲಿ ಒಂದು ಮಾತು ಹೇಳಬೇಕು ಏನಂದ್ರೆ, ಸಂದೇಶ್ ಅವರು ನನಗೆ ಬರೀ ನಿರ್ದೇಶಕರಲ್ಲ, ನನ್ನ ತಮ್ಮ ಕೂಡ. ಅವರು ಒಂದೇ ಒಂದು ಮಾತು ಹೇಳಿದ್ರೆ, ಈ ಪಾತ್ರಕ್ಕೆ ನೀವು ಗಡ್ಡ ತೆಗೆಸಬೇಕು ಅಂತ. ಬಹಳ ನೊಂದಿದ್ದೀನಿ. 9 ವರ್ಷದ ಈ ಗಡ್ಡವನ್ನು ನಾನು ತೆಗಿಬೇಕಲ್ಲ ಅಂತ. ಈಗಾಗಲೇ ನಿಮ್ಗೆ ಅರ್ಥ ಆಗಿರ್ಬೋದು, ಯಕ್ಷಗಾನದಲ್ಲಿ ಅವ್ರ ಕಥೆನ ಹೇಳ್ಬಿಟ್ಟಿದ್ದಾರೆ. ಬಹುಶಃ ಎಷ್ಟು ಜನಕ್ಕೆ ಅರ್ಥ ಆಗಿದೆ ನನಗೆ ಗೊತ್ತಿಲ್ಲ. ನಾನೊಂದು ಒಳ್ಳೆ ಪಾತ್ರನ ಮಾಡ್ತಾ ಇದ್ದೀನಿ. ಅವರು ಕತೆ ಮಾಡುವಾಗ ಇರ್ಬೋದು, ಸಂಭಾಷಣೆ ಮಾಡುವಾಗ, ಬರೆಯುವಾಗ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ತಮ್ಮ ಕಲಾವಿದರನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಅಥವಾ ತಮ್ಮ ಕಲಾವಿದರಿಗೆ ಅವರು ಅದನ್ನ ಹೇಳಿಕೊಂಡು ಎಲ್ಲರನ್ನೂ ತಮ್ಮ ಬಳಗದ ಒಳಗೆ ಸೇರಿಸ್ಕೊಳ್ತಾ ಬರ್ತಾರೆ. ಇದೊಂದು ಒಳ್ಳೆ ಚಿತ್ರ ಆಗುತ್ತೆ ಅನ್ನುವ ನಂಬಿಕೆ ನನ್ನದು. ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನಾನು ಹೋಗುವುದಿಲ್ಲ, ಅದಾಗಿ ನನ್ನ ಹತ್ರ ಬಂದರೆ ನಾನು ಬಿಡುವುದಿಲ್ಲ. ಚಿತ್ರತಂಡಕ್ಕೆ, ನಿರ್ದೇಶಕರಿಗೆ, ನಿರ್ದೇಶಕರ ತಂಡಕ್ಕೆ, ನನ್ನ ಪತ್ರಕರ್ತ ಗೆಳೆಯರಿಗೆ, ಮಿತ್ರರಿಗೆ ಎಲ್ರಿಗೂ ಶಿರವಾಗಿ ನಮಿಸ್ತಾ ನಿರ್ಗಮಿಸ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ ರೀ. ನನ್ನ ಹೆಸರು ಉಮೇಶ್ ಕಿನ್ನಾನ್ ಅಂತ ಹೇಳಿ, ಕಾಮಿಡಿ ಕಿಲಾಡಿಗಳು ಹಾಗೂ ಭರ್ಜರಿ ಬೆಂಚ್ ಸ್ವಲ್ಪ ರಿಯಾಲಿಟಿ ಶೋ ಮಾಡಿದೆ. ಈ ಒಂದಿಷ್ಟು ಸಿನಿಮಾಗಳು ಮಾಡಿದ್ವಿ. ಈಗ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಒಂದು ಅದ್ಭುತವಾದ ಪ್ರಾಜೆಕ್ಟ್ ಒಳಗೆ ಕೆಲಸ ಮಾಡೋದು ಬಹಳ ಖುಷಿ ಅನ್ಸತೈತಿ. ಸಂದೇಶ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಕೋಮಲ್ ಸರ್ ಜೊತೆ ಆಕ್ಟಿಂಗ್ ಮಾಡ್ತಾ ಇರೋದು ಬಹಳ ಖುಷಿ ಅನ್ಸತೈತಿ. ಎಲ್ರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ದಯಮಾಡಿ ಕನ್ನಡ ಪಿಕ್ಚರ್ನ ಹಾಗೆ ನಮ್ಮ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಚಿತ್ರನ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಉಮೇಶ್. ತ್ರಿಷಿಕಾ. ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗ ನನ್ನ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ಆ್ಯಕ್ಚುಲಿ ನಾನು ಲಕ್ಕಿ ಅನ್ಬೇಕು, ಯಾಕಂದರೆ ಇಷ್ಟು ಗ್ರೇಟ್ ಆ್ಯಕ್ಟರ್ಸ್ ಜೊತೆ ನಾನು ಫಸ್ಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನಿಲ್ಲ, ನಂಗೆ ಗೊತ್ತಿರಲಿಲ್ಲ ನನಗೆ ಕಾಮಿಡಿ ರೋಲ್ ಇದೆ ಅಂತ, ಇವಾಗಲೇ ಗೊತ್ತಾಗ್ತಾ ಇದೆ. ಬಟ್ ನನ್ನ ರೋಲ್ ಒಂದು ಟ್ವಿಸ್ಟ್ ತರತ್ತೆ ಮೂವಿಗೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು. ಚೆಕ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು. ತಾವೆಲ್ಲ ಬಂದಿರೋದು ಬಹಳ ಸಂತೋಷ ಆಯಿತು. ಬಹಳ ವರ್ಷಗಳ ನಂತರ ನಾನು ಸಿನಿಮಾಗೆ ಮತ್ತೆ ಎಂಟ್ರಿ ಕೊಟ್ಟಿದ್ದೀನಿ. ಬಹಳಷ್ಟು ಚಿತ್ರಗಳು ಬಂದರೂ ಕೂಡ ಪಾತ್ರ ನನಗೆ ಅಷ್ಟು ಇಷ್ಟ ಆಗದೆ ಇರೋದ್ರಿಂದ ಇಷ್ಟು ದಿನಗಳ ಕಾಲ ನಾನು ಸಿನಿಮಾಲಿ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ. ಈಗ ಈ ಪಾತ್ರ ಬಹಳ ವಿಭಿನ್ನವಾದಂಥ ಒಂದು ಪಾತ್ರ. ನನಗೆ ಖುಷಿಯಾಗಿದ್ದು ನನ್ನ ಕ್ಯಾರೆಕ್ಟರ್ ಅಂದರೆ ಸಿರಿನ ಈ ಥರ ನೋಡಿ ಈಗ ಈ ಸಿನಿಮಾ ಆ ಪಾತ್ರಕ್ಕೆ ಇವ್ರ ಕೈಯಲ್ಲಿ ಮಾಡಿಸ್ಬಹುದು ಅನ್ನೋ ಆಲೋಚನೆ ಬಂತಲ್ಲ. ಥ್ಯಾಂಕ್ ಯು ಸಂದೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಕಲಾವಿದರಿಗೆ ಯಾವ ಪಾತ್ರ ಕೊಟ್ಟರು ಅಭಿನಯಿಸೋ ಅಂಥ ಒಂದು ಟ್ಯಾಲೆಂಟ್ ಇರುತ್ತೆ, ಆದರೆ ಅದನ್ನು ಗುರುತಿಸೋದು ಬಹಳ ಮುಖ್ಯ ಆಗತ್ತೆ. ಆ ಕೆಲಸ ನೀವು ಮಾಡಿದ್ದೀರ, ಬಹಳ ಸಂತೋಷ ಆಯಿತು. ತುಂಬ ಖುಷಿಯಿಂದ ನಾನು ಈ ಪಾತ್ರನ ಮಾಡ್ತಾ ಇದ್ದೀನಿ. ಆಗಲೇ ನೀವು ಹೇಳಿಬಿಟ್ರಿ, ಈಗ ಹೇಳೋಕೆ ನಮಗಿರೋದು ಒಂದು 2-3 ಲೈನ್. ಈಗ ಇನ್ನೂ ಸ್ಟಾರ್ಟಿಂಗಲ್ಲಿರೋದ್ರಿಂದ ವಿಭಿನ್ನವಾದ ಪಾತ್ರ, ನಾನು ಇಷ್ಟು ವರ್ಷಗಳಿಂದ ಯಾವುದೋ ಆ ಥರ ಪಾತ್ರನೇ ಮಾಡಿಲ್ಲ ಅಂತ ಅದನ್ನು ಆಲ್ರೆಡಿ ಅವ್ರು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಹೌದು, ಇಷ್ಟು ವರ್ಷಗಳಿಂದ ನಾನು ಏನು ಮಾಡಿದ್ದೀನೋ ಅದಕ್ಕೆ ವಿಭಿನ್ನವಾದಂಥ ಒಂದು ಪಾತ್ರನ ನಾನು ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಕಾಸ್ಟ್ಯೂಮ್ ಕೂಡ ಒಂದು ಡಿಫ್ರೆಂಟ್ ಆದಂಥ ಒಂದು ಕಾಸ್ಟ್ಯೂಮ್ ಇರುತ್ತೆ ಸಿನಿಮಾ ಅಲ್ಲಿ. ಸದ್ಯಕ್ಕೆ ಈಗ ನಾನು ಇಷ್ಟೇ ಹೇಳಬಲ್ಲೆ ಆ ಪಾತ್ರದ ಬಗ್ಗೆ. ನನಗಂತೂ ತುಂಬ ಖುಷಿಯಾಗಿದೆ ಈ ಪಾತ್ರ ಮಾಡೋದು. ಬಹುಶಃ ನನ್ನ ಅಭಿಮಾನಿಗಳಿಗೆ, ವೀಕ್ಷಕರಿಗೆ ಹಾಗೂ ನಿಮ್ಮೆಲ್ರಿಗೂ ಈ ಪಾತ್ರ ಒಂದು ಇಷ್ಟ ಆಗಲಿ, ಹತ್ತಿರ ಆಗಲಿ ಅಂತ ನಾನು ಭಾವಿಸ್ತೀನಿ. ಹಾಗೆ ಕೋಮಲ್ ಸರ್ ಜೊತೆಗೆ ನನ್ನ ಮೊದಲನೆಯ ಸಿನಿಮಾ ಅವ್ರ ಜೊತೆಗೆ, ಜಗ್ಗೇಶ್ ಸರ್ ಜೊತೆಗೆ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗ ನಾನು ಅವ್ರ ಜೊತೆಗೆ ಅಭಿನಯಿಸಿದ್ದೆ, ಹಠಮಾರಿ ಹೆಣ್ಣು ಕಿಲಾಡಿ ಗಂಡು ಅಂತ. ಈಗ ನಾನು ಕೋಮಲ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದು ಬಹಳ ಖುಷಿ ಆಗ್ತಿದೆ. ಹಾಗೆ ಅನುಷಾ ಅವರು, ಮೇಘನ ಅವರು, ಬಹಳ ಸಂತೋಷ. ಎಲ್ಲ ಕಲಾವಿದರು ಇದ್ದಾರೆ, ತುಂಬ ಸಂತೋಷ ಆಗ್ತಾ ಇದೆ. ಚಿತ್ರ ನಿಜವಾಗ್ಲೂ ಒಂದು ಒಳ್ಳೆಯ ಚಿತ್ರ ಆಗಿ ಮೂಡಿ ಬರಲಿ, ಏಕೆಂದರೆ ಒಂದು ವಿಭಿನ್ನವಾದಂಥ ಒಂದು ಪ್ರಯತ್ನ ಇದು.
ಹಾಗಾಗಿ ಚಿತ್ರ ಒಳ್ಳೆ ಚೆನ್ನಾಗಿ ಮೂಡಿ ಬರಲಿ, ಜನಕ್ಕೆ ಇಷ್ಟ ಆಗುವಂಥ ಚಿತ್ರನ ನಾವು ಕೊಡೋಣ ಅಂತ ಆಶಿಸ್ತಾ ಇದ್ದೀನಿ. ಹಾಗೆ ಇಡೀ ತಂಡಕ್ಕೆ ಐ ವಿಶ್ ಯು ಆಲ್ ದ ಬೆಸ್ಟ್. ಹಾಗೆ ಮಾಧ್ಯಮದವರು ಇದ್ದೀರಿ, ನೀವು ಬಹಳ ಮುಖ್ಯ ಆಗುತ್ತೆ. ಏಕೆಂದರೆ ಒಂದು ಸಿನಿಮಾಗೂ ಮತ್ತು ವೀಕ್ಷಕರಿಗೂ ಇರೋ ಒಂದು ಸೇತುವೆ ಅಂದರೆ ನೀವೇನೆ. ದಯವಿಟ್ಟು ಈ ಸಿನಿಮಾನ ವೀಕ್ಷಕರಿಗೂ ತಗೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿ ನಿಮ್ಮಲ್ಲಿದೆ. ನಿಮ್ಗಳ ಸಪೋರ್ಟ್ ಕೂಡ ನಮ್ಮೆಲ್ರಿಗೂ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಕೇಳ್ತಿಲ್ವಾ? ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ಮಾಧ್ಯಮದವರಿಗೆ ಹಾಗೆ ಕೋಮಲ್ ಸರ್ಗೆ, ಅನುಷಾ ಮೇಡಮ್ಗೆ, ಮತ್ತು ಮೇಘನಾರಾಜ್ ಮೇಡಮ್ಗೆ, ಮತ್ತು ನಮ್ಮೆಲ್ಲ ಕಲಾವಿದರ ತಂಡಕ್ಕೆ ಮತ್ತು ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಟೀಮ್ಗೆ ಸ್ವಾಗತ ಬಯಸ್ತಾ, ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಗ್ಗೆ ಮಾತಾಡಬೇಕು ಅಂದರೆ ಸ್ಕ್ರಿಪ್ಟನ್ನು ತುಂಬ ಸಾಧಾರಣ ಒಂದು 1 ಇಯರಿಂದ ನಮ್ಮ ಡೈರೆಕ್ಟರ್ ಮತ್ತು ಅವರ ಸಮಸ್ತದ ಎಂಟೈರ್ ಟೀಮ್ ಭಾಳ ಇಷ್ಟಪಟ್ಟು ಅದನ್ನು ತುಂಬ ಸ್ಟ್ರಾಂಗ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ. ತುಂಬ ಯೂನಿಕ್ ಆದಂಥ ಕಾನ್ಸೆಪ್ಟ್, 2 ಶೇಡಲ್ಲಿ ಕೊಡಬೇಕಂತ. ಹಾಗೆ ನನಗೂ ಕೂಡ ಇದು ನಂದು 2ನೇ ಪ್ರೊಡಕ್ಷನ್. ಮೊದಲನೇ ಕೂಡ ಸಂದೇಶ್ ನನ್ನ ಜೊತೆಯಲ್ಲೇ ಮಾಡಿದ್ದು. ಸೊ ಇದು ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ಒಂದು ಒಳ್ಳೆ ಕಿಕ್ ಕೊಡ್ತದೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ನಿಮ್ಮೆಲ್ಲರ, ವಿಶೇಷವಾಗಿ ಮಾಧ್ಯಮದವರ ಸಹಕಾರ, ಸಪೋರ್ಟ್ ದೊಡ್ಡ ಮಟ್ಟದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ತಂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಒಂದು ಕಡೆ ಭಯ, ಇನ್ನೊಂದು ಕಡೆ ಖುಷಿ ಆಗುತ್ತೆ. ಭಯ ಯಾಕಂತ ಹೇಳಿದ್ರೆ ಪ್ರತಿದಿನ ಪ್ರತಿ ಹಂತದಲ್ಲೂ ಒಂದು ಕತೆ ಮಾಡಿದಾಗ, ಹೆಜ್ಜೆಗಳನ್ನು ಇಡ್ತಾ ಹೋದಾಗ ನಮಗೆ ಅದರ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಇಷ್ಟು ದಿನ ನಾನು ಹೊಸ ತಂಡ ಅಂದರೆ ಹೊಸ ಕಲಾವಿದರು ಅಂದರೆ ಏನು, ಒಂದಿಷ್ಟು ಅವಕಾಶಗಳ ವಂಚಿತರಾಗಿರುವಂಥವ್ರು, ಆರ್ಟಿಸ್ಟ್ ಆಗಿ ತಮ್ಮನ್ನು ತಾವು ಗುರುತಿಸ್ಕೊಳ್ಬೇಕು ಅಂದ್ಕೊಂಡು ಎಲ್ಲೂ ಅವಕಾಶ ಸಿಗದೇ ಇರುವಾಗ ಅಂಥವ್ರ ಇಟ್ಟುಕೊಂಡು ಅವ್ರ ಜೊತೆಗೆ ಜರ್ನಿಯನ್ನು ಮಾಡ್ತಾ ಇದ್ದೆ. ಒಂದು ಅಂದರೆ ಭಾಗಶಃ ಈ ಜರ್ನಿಯಲ್ಲಿ ಒಂದು ಕಹಿ ಮತ್ತು ಒಂದು ಸಿಹಿ ಸತ್ಯ ಅಂತ ಹೇಳಿದ್ರೆ, ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬರಬೇಕು. ಒಂದೇ ಸಲ ನಾವು ಕೋಮಲ್ ಸರ್ ಅಂತಹ, ಮೇಘನಾ ಮೇಡಮ್ ಅಂತಹ, ಅನುಷರೈ ಅಂತಹ, ಸಿರಿ ಮೇಡಮ್ ಅಂತಹ, ಮತ್ತೆ ನಮ್ಮ ವಜ್ರಧೀರ್ ಜೈನ್ ಅಂತಹ, ವರ್ಧನ್, ನಮ್ಮ ಪ್ರಶಾಂತ್ ಸಿದ್ದಿ, ನಾಗಿ, ನಮ್ಮ ಕಾಮಿಡಿ ಕಿಲಾಡಿಗಳು ಉಮೇಶ್, ಎಲ್ಲರೂ, ಮಠ ಸರ್ ಇದ್ದಾರೆ. ಎಲ್ಲರ ಜೊತೆಗೆ ನಾವು ಕೆಲಸ ಮಾಡಬೇಕಾದ್ರೆ ಅವ್ರುಗಳು ಕೊಟ್ಟಂತ ಶಕ್ತಿ. ನಾನು ಜಾಸ್ತಿ ಮಾತಾಡೋದಿಲ್ಲ, ಕೆಲವೊಂದು ಸಲ ಮಾತು ಕಮ್ಮಿ ಮಾಡಿ ಕೆಲಸದ ಮೂಲಕ ತೋರಿಸ್ಕೊಡ್ಬೇಕು ಅಂತ ಹೇಳಿ ಪದೇ ಪದೇ ನಾವು ಆಲೋಚನೆ ಮಾಡ್ತಾ ಇರುವಂಥದ್ದು. ಇವೆಲ್ಲವೂ ಕನಸು ಸಾಕಾರ ಆಗ್ಬೇಕಾದ್ರೆ ನಮಗೆ ಶಕ್ತಿಯಾಗಿ ನಿಂತಂಥದ್ದು ನಿರ್ಮಾಪಕ ವಿಕಾಸ್ ಶೆಟ್ಟಿ ಅವರು. ಪ್ರತಿ ಸಲ ಪ್ರತಿ ಡೈರೆಕ್ಟರ್ ಹೊಗಳೋದು ಫಸ್ಟ್ ಪ್ರೊಡ್ಯೂಸರ್ ಅನ್ನೇ, ಬಟ್ ಆ ಪ್ರೊಡ್ಯೂಸರ್ ಅನ್ನ ಹೊಗಳಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರೀತಿಯಿಂದ ಇಷ್ಟವಾಗಿ ಪ್ರತಿ ಹಂತದಲ್ಲೂ ಡಿಸ್ಕಷನ್ ಮಾಡಿ ಒಂದು ಸಿನಿಮಾವನ್ನ ಕತೆ ಮಾಡಿ, ಅದನ್ನ ಚಿತ್ರಕಥೆ ಮಾಡಿ, ಅದಕ್ಕೆ ಬೇಕಾದಂತಹ ಡೈಲಾಗ್ಗಳನ್ನ ಪೋಣಿಸಿ ನಂತರ ಜನರ ಮುಂದೆ ತರಲಿಕ್ಕೆ ಬೇಡ ತುಂಬ ಟೈಮ್ ತಗೊಂಡು ನಾವು ಬಂದಿದ್ದೀವಿ. ಒಟ್ಟಾರೆಯಾಗಿ ಎಂಡ್ ಆಫ್ ದಿ ಡೇ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಇದು ದೇವರ ತಾಣ, ಈ ಟೈಟಲು ಮತ್ತು ಟ್ಯಾಗ್ಲೈನ್ ಇಟ್ಕೊಂಡು ನಾವು ಬರ್ತಾ ಇದ್ದೀವಿ. ಮುಖ್ಯವಾಗಿ ಈ ಸಿನಿಮಾ ನನಗೆ ತುಂಬಾ ಚಾಲೆಂಜಿಂಗ್ ಇದೆ. ಯಾಕಂತ ಹೇಳಿದ್ರೆ ಇದು ಒಂದು ಕಥೆ ಅಲ್ಲ, 2 ಕಥೆ. ಒಬ್ಬ ಹೀರೋನ 2 ರೂಪಗಳು, ಒಬ್ಬ ನಾಯಕಿಯ 2 ವಿಚಾರಗಳು, ಇನ್ನೋರ್ವ ನಾಯಕಿಯ ಧರ್ಮದ ನೆಲೆಗಟ್ಟಿನಲ್ಲಿ ಆಕೆ ನಿಲ್ಲುವಂತ ಆಕೆಯ ಹೋರಾಟದ ಒಂದಿಷ್ಟು ಭಾವನಾತ್ಮಕ ಸಂಬಂಧಗಳು. ಇವನ್ನೆಲ್ಲವನ್ನ ನಾನು ಹೇಳಕ್ ಹೊರಟಿರುವಂತದ್ದು ಈ ದಿಗ್ಗಜ ನಟರನ್ನ ಇಟ್ಕೊಂಡು. ನನಗೆ ಏನು ಕಲ್ಪನೆ ಮಾಡ್ಕೊಂಡಿದ್ದೀನಿ, ಇವ್ರನ್ನೆಲ್ಲ ಅಂದ್ರೆ ನನಗೇನು ಚಿಕ್ಕ ವಯಸ್ಸಂತಲ್ಲ, ಇವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಂಥವ್ರು. ಯಾಕಂದ್ರೆ ಅವ್ರು ಚಿತ್ರರಂಗದಲ್ಲಿ ಅವರನ್ನ ನೋಡ್ಕೊಂಡು ಬೆಳೆದಂತ ಒಬ್ಬ ಹಳ್ಳಿಯ ಹುಡುಗ, ಕುಂದಾಪುರ ತಾಲೂಕಿನ ಆಜ್ರಿ ಅನ್ನೋ ಗ್ರಾಮದ ಹುಡುಗ ನಾನು. ಇವತ್ತು ಇವರುಗಳಿಗೆ ನಾನು ನಿರ್ದೇಶನ ಮಾಡ್ತಾ ಇರುವುದು ಕೂಡ ನನಗೆ ತುಂಬಾ ಖುಷಿ ಆಗುತ್ತೆ. ಅವರುಗಳು ಹಾಗೆ ನನಗೆ ಒಂದು ವಿಚಾರ ನೆನಪಾಗುತ್ತೆ. ನನಗೆ ಇಷ್ಟು ದಿನ ಒಂದಿಷ್ಟು ಸಾಧಕ ಬಾಧಕಗಳು, ಒಂದಿಷ್ಟು ಜರ್ನಿಯಲ್ಲಿ ನನಗೆ
ಈ ನಾನು ಹೊತ್ಕೊಂಡು ಹೋಗ್ತಾ ಇರೋದು ಗಣಪತಿಯ ಕತೆ, ಪಚ್ಚ ಗಣಪತಿಯ ಕತೆ, ವಿಘ್ನೇಶ್ವರನ ಕತೆ. ಆತ ನನಗೆ ಇವನ್ನೆಲ್ಲ ಒಂದು ನನಗೆ ಗೊತ್ತಿಲ್ಲದಿದ್ದಂಗೆ ಅವರು ನನ್ನ ಹತ್ರ ಕಳಿಸ್ಕೊಟ್ಟಿದ್ದಾರೆ ಅನ್ನೋದೊಂದು ಫೀಲ್ ಆಗುತ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವರುಗಳ ಪಾತ್ರದ ಜೊತೆಗೆ ಅವರುಗಳ ವ್ಯಕ್ತಿತ್ವ ಕೂಡ ಒಬ್ಬ ನಿರ್ದೇಶಕನಿಗೆ ಮೇಜರ್ ಆಗಿ ಅವನಿಗೆ ಟೆನ್ಷನ್ ಇರದೆ, ಕಿರಿಕಿರಿ ಎಲ್ಲೋ ನಾವು ಯಾರ್ದೋ ಕಾಲು ಹಿಡ್ಕೊಂಡು ನಿರ್ಮಾಪಕರನ್ನ ಕರ್ಕೊಂಡು ಬರ್ತೀವಿ. ಆದರೆ ಅಲ್ಲಿ ಆ ಪಾತ್ರವನ್ನ ಮಾಡುವಂತ ಕಲಾವಿದರು ನಮ್ಗೆ ಇರಿಟೇಷನ್ ಮಾಡಿದಾಗ, ಕಿರಿಕಿರಿ ಮಾಡಿದಾಗ ತುಂಬಾ ಬೇಜಾರಾಗತ್ತೆ, ತುಂಬಾ ಮನ ನೋಯುತ್ತೆ. ಯಾಕೆ ಗುರು ಚಿತ್ರರಂಗಕ್ಕೆ ಬಂದೆ ಅನ್ನೋ ಫೀಲು ಕೂಡ ಆಗುತ್ತೆ. ಆವಾಗ ಡೇ 1 ಕೋಮಲ್ ಸರ್ ಒಂದು ಸಿನಿಮಾ ಚಿತ್ರೀಕರಣದಲ್ಲಿದ್ರು. ನಾನು ಎಲ್ಲೂ ಯಾರನ್ನು ಹೊಗಳ್ತಾ ಇಲ್ಲ, ನನ್ನ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಂತಾ ಇದ್ದೀನಿ. ಕೋಮಲ್ ಸರ್ ಒಂದು ಸಿನಿಮಾ ಶೆಟ್ರೆ ಹೇಳಿದ್ರೆ, ಅವ್ರು ನನ್ನ ಕರೆಯೋದು ಶೆಟ್ರೆ ಅಂತ. ನಂಗೆ ಅವರ ಟೋನ್ ತುಂಬಾ ಇಷ್ಟ. ನಾನು ಬೇರೆ ಯಾರು ಶೆಟ್ರೆ ಅಂತ ಕರೆಯೋದಿಲ್ಲ, ಅವರೇ ಕರೆಯೋದು. ಮುರುಡೇಶ್ವರದಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಆ ವ್ಯಕ್ತಿಯ ವ್ಯಕ್ತಿತ್ವ ನನಗೆ ಖುಷಿ ಇತ್ತು. ಅಂದ್ರೆ ಮೊದಲು ಹೋಗ್ಬೇಕಾದ್ರೆ ನನಗೆ ಭಯ ಇತ್ತು, ಇಷ್ಟು ಸಿನಿಮಾಗಳನ್ನ ಮಾಡಿದ್ರು, ಹೀಗಿದ್ರು ಹಾಗಿದ್ರು ಅಂತ, ಹೆಂಗೆ ನಮ್ಮನ್ನೆಲ್ಲ ಹೆಂಗ್ ರಿಸೀವ್ ಮಾಡ್ತಾರೆ, ಮತ್ತೆ ಏನಾದ್ರು ಸ್ಕ್ರಿಪ್ಟ್ ಅಲ್ಲಿ ತಲೆ ಹಾಕ್ತಾರ, ಇಲ್ಲ ಹಂಗಿದ್ ಮಾಡಿ ಹಿಂಗಿದ್ ಮಾಡಿ ಅಂತ ಹೇಳ್ತಾರ, ಆ ರೀತಿ ಎಲ್ಲ ಭಯ ಇತ್ತು. ಇದು ಅಬ್ವಿಯಸ್ಲಿ ಪ್ರತಿ ಹೊಸ ನಿರ್ದೇಶಕನಿಗೂ ಇರುವಂತ ಒಂದು ಗೊಂದಲ, ನೋವು. ಆವಾಗ ನಾನು ನಿರ್ಮಾಪಕರು ಹೋಗಿದ್ವಿ. ಪ್ರೊಡ್ಯೂಸರ್ದು ಹೊಸ ಕಾರು ತಂದಿದ್ದಷ್ಟೇ ಹೊಯ್ಗೆ ರಾಶಿಯಲ್ಲಿ ಮುರುಡೇಶ್ವರದ ಬೀಚ್ ಅಲ್ಲಿ ಕೂತ್ ಹೋಯ್ತು. ಕೋಮಲ್ ಸರ್ ಬಿಸಿ ತಾಪ, ಬಿಸಿಲಿನ ತಾಪ, ನಿಮ್ಗೆ ಗೊತ್ತು, ಬೀಚ್ ಸೈಡ್ ಬಿಸಿಲಿನ ತಾಪ, ಕೆಲವೊಂದು ವಿಷಯಗಳು ಹೇಳ್ಬೇಕಾಗುತ್ತೆ ಸರ್. ಬಿಸಿಲಿನ ತಾಪ. ಕೋಮಲ್ ಸರ್, ನಾವು ಬಂದೀವಿ ಸರ್, ನಾವು ಮರ್ಯಾದೆ ಪ್ರಶ್ನೆ ನಮಗೆ, ಗಾಡಿ ಹುಗ್ದೋಗಿದೆ, ಹೀರೋ ಹತ್ರ ನಮ್ಮ ಗಾಡಿ ಹುಗ್ದೋಗಿದೆ ಅಂತ ಹೇಳುದ ಅಂತ ಮರ್ಯಾದೆ ಪ್ರಶ್ನೆ ನಮಗೆ. ಹಾ ಸರ್ ಬಂದೆ ಸರ್, ಹಾ ಇಲ್ಲೇ ಇದೀವಿ ಸರ್ ಅಂತ, ಅವ್ರ ಎದುರುಗಡೆನೇ ಇದ್ದೀವಿ ನಾವು. ಆಮೇಲೆ ಅವ್ರು ಬಂದ್ರು, ಗೊತ್ತಾಯ್ತು ಅವರಿಗೆ. ಬಂದ್ಬಿಟ್ಟು ಗಾಡಿಯನ್ನ ದೂಡಿದ್ರು ಸರ್. ಅಂದ್ರೆ ಸರ್ ದೂಡಿದ್ರು. ಆ ವ್ಯಕ್ತಿಯ ವ್ಯಕ್ತಿತ್ವ ನನಗೆ ಗೊತ್ತಾಯ್ತು. ನನ್ನ ಗಾಡಿ ದೂಡಿದ್ರು ಅಂತ ಅಲ್ಲ, ಅವ್ರೆಲ್ಲಿ ಸರ್, ನಾವೆಲ್ಲಿ. ಅಂದ್ರೆ ಆ ವ್ಯಕ್ತಿತ್ವ ಅವರಿಷ್ಟು ಅಂತ ಹೇಳಿದ್ರೆ ಯಾರೋ ದುಡ್ಡು ಮಾಡಿದ್ರು ಅಂತ ಹೇಳಿ ಅವರು ದೊಡ್ಡ ಜನ ಅಲ್ಲ ಸರ್ ನನಗೆ. ಅವರು ಆ ಜರ್ನಿ, ಆ ಚಿತ್ರರಂಗದ ಜರ್ನಿ, ದೊಡ್ಡ ದೊಡ್ಡ ನಟರು ಅವ್ರ ಜೊತೆ ಮಾಡಿದಂತ ಕೆಲಸ, ಅವ್ರು ಬಂದು ನನ್ನ ಪ್ರೊಡ್ಯೂಸರ್ ಕಾರ್ ದೂಡ್ತಾರಲ್ಲ, ಇನ್ನೂ ಅಡ್ವಾನ್ಸ್ ಮಾಡಿಲ್ಲ ನಾವು. ಅವ್ರು ಬಂದು ನಮ್ಮ ಕಾರ್ ದೂಡ್ತಾರಲ್ಲ ಸರ್, ಪ್ರೋಮೋದಲ್ಲಿ ಅದಕ್ಕೋಸ್ಕರ ಥಾಟನ್ನ ಇಟ್ಕೊಂಡಿದ್ದೆ ನಾವು, ಅಡ್ವಾನ್ಸ್ ಮಾಡ್ತೀರಾ ಇಲ್ಲ ಅಂತ. ಅಂದ್ರೆ ನಮ್ಗೆ ಏನಂತ ಹೇಳಿದ್ರೆ, ಇನ್ನೊಂದು ಖುಷಿ ಅಂತ ಹೇಳಿದ್ರೆ, ಅವರಂತ ಒಬ್ಬ ಆರ್ಟಿಸ್ಟ್. ನನಗೆ ಇನ್ನೊಂದು, ರಾತ್ರಿಗೆ ಆರಾಮ್ ಮಲಗ್ತಾ ಇದ್ದೀನಿ ನಾನು ಕತೆ, ಚಿತ್ರಕಥೆ ಮಾಡ್ಕೊಂಡು. ನಮ್ಮ ಹೀರೋ ನಮ್ಮ ಕತೆಗೆ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಕೈ ಹಾಕಲ್ಲ ಅನ್ನೋ ಒಂದು ಧೈರ್ಯ ಬರ್ತಾನೆ ಒಂದು ಸರ್. ಇನ್ನೊಂದು, ಯಾಕಂದ್ರೆ ದೊಡ್ಡ ಹೀರೋ ಜೊತೆ ಹೋಗುವಾಗ ನಾನು ಮಾಡಲ್ಲ ಸರ್ ಅಂತ ಹೀರೋ ಜೊತೆ ನಾನು ಡೈರೆಕ್ಷನ್ ಮಾಡಲ್ಲ. ಯಾಕಂದ್ರೆ ನನ್ನ ಯೋಚನೆ, ನನ್ನ ಕಲ್ಪನೆ, ಯಾಕಂದ್ರೆ ಎಲ್ಲರೂ ಅವ್ರದ್ದೇ ಆದ ಒಂದು ಸರ್ವಿಸ್ ಇರುತ್ತೆ, ಆದ್ರೆ ಆ ಕಥೆಯಲ್ಲಿ ನಮ್ಮ ಸರ್ವಿಸ್ ಜಾಸ್ತಿ ಇರುತ್ತೆ. ಹಾಗೆ ಮೇಡಮ್ ಇನ್ನೊಂದು ಜರ್ನಿ, ದೇವ್ರು ಕೊಟ್ಟ ಅಂತ ಹೇಳಿ ಮೇಘನಾ ಮೇಡಮ್ ಹತ್ರ ಹೋಗ್ತೀವಿ. ಮೇಘನಾ ಮೇಡಮ್ ಮಲಯಾಳಂ, ಬಹುಭಾಷಾ ತಾರೆ, ಒಂದಿಷ್ಟು ಚಿತ್ರರಂಗದಲ್ಲಿ ಹೋದ್ವಿ. ಹೋಗೋಕ್ಕಿಂತ ಮುಂಚೆ ಒಂದು ಕಾಲ್ ಮಾಡ್ತೀವಿ ನಾವು. ಕಾಲ್ ಮಾಡಿದಾಗ ಹೇಳಿ ಸಂದೇಶ್, ಫಸ್ಟ್ ಒಂದು ವಾಯ್ಸ್ ಇದೆಯಲ್ಲ, ಅದರಲ್ಲಿ ಗೊತ್ತಾಗುತ್ತೆ. ನಾನೊಬ್ಬ ಪತ್ರಕರ್ತ ಆಗಿದ್ದವನೆಲ್ಲ ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ ಆ ವಾಯ್ಸ್ ಗೊತ್ತಾಗುತ್ತೆ ನಮಗೆ. ಇದು ಗಮಂಡ್ ಇದೆಯಾ, ನಮ್ಮನ್ನ ಹಾಕೊಂಡು ರುಬ್ತಾರ, ಯಾಕಂದ್ರೆ ಒಬ್ರೊಬ್ರು ರುಬ್ಸ್ಕೊಳ್ಬೇಕೆಲ್ಲ ಸಣ್ಣವ್ರು, ಗೊತ್ತಾಯ್ತು ನನಗೆ. ಅಂದ್ರೆ ರುಬ್ತಾರ ಏನು ಅನ್ನೋ ಭಯ ಇತ್ತು. ನಿಜವಾಗ್ಲೂ ಇದು ಭಯ ಸರ್ವೇ ಸಾಮಾನ್ಯ. ಆ ಭಯದಲ್ಲಿ ನಾನು ಕೇಳಿದೆ, ಎಷ್ಟು ಚಂದ ಅವ್ರ ತಾಯಿ ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡಿದಾಗ ಅವ್ರು ನಮ್ಮ ಜೊತೆಗಂತ ಸ್ಪಂದಿಸಿದಂಥದ್ದು. ಇದೇ ಇನ್ನೊಂದು ಸ್ಟಾರ್ ನಟಿಗೆ ಕತೆ ಹೇಳ್ಬೇಕಂದಾಗ ಒಂದೇ ಫೋನ್ ಕಾಲಲ್ಲಿ ಕಟ್ ಮಾಡ್ತೇನೆ, ಹೇಳ್ಬಾರ್ದು. ನನ್ನ ಕ್ಯಾರೆಕ್ಟರ್ನ ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಮೇಘನಾ ಮೇಡಮ್ ಇದು ಮಾಡೋದಿಲ್ಲ ಅಂತ ಹೇಳಿ ಒಂದು ಸುದ್ದಿ ಇತ್ತು, ಸಿನಿಮಾ ಮಾಡಲ್ಲ ಅಂತ ಒಂದು ಸುದ್ದಿ ಇತ್ತು. ಆವಾಗ ನಾನು ಮಾಡಲ್ಲ ಅಂದ್ರೆ ನಾನು ಹ್ಯಾಂಗ್ ಮಾಡ್ಬೇಕು, ಸ್ವಲ್ಪ ಹಿಂಗ್ ಮಾಡ್ಬೇಕು ಅಂದೆ. ಮೇಡಮ್ ನಿಮಗೋಸ್ಕರ ನಾನು ನೀವು ಕಮ್ ಬ್ಯಾಕ್ ಆಗ್ತಿದ್ರ ಅಂತ ನಾನು ಕತೆ ಮಾಡಿಲ್ಲ, ನಾನು ಕತೆ ಮಾಡಿರೋದು ನನ್ನ ಕತೆಗೆ ನೀವು ಅಂತ ಮೇಡಮ್ ಅಂತ ಹೇಳಿದೆ. ಆಮೇಲೆ ಅವ್ರು ಫೋನ್ ಮಾಡಿದ್ರು, ರಿಪೀಟ್ ಫೋನ್ ಮಾಡಿದ್ರು. ಇಲ್ಲ ಮೇಡಮ್ ಸಿಗೋಣ ನೆಕ್ಸ್ಟ್ ಪ್ರಾಜೆಕ್ಟಿಗೆ, ಪ್ರೀತಿಯಿಂದ ಅದೇ ರೀತಿಯಿಂದ ನಾನು ಹೇಳಿದೆ. ಹಾಗೆ ಅನುಷಾ ಮೇಡಮ್ ಅಷ್ಟೇ. ಯಾಕಂದ್ರೆ ಅದೇ ನಾನು ಪ್ರತಿಯೊಬ್ಬರು ಯಾಕೆ ಹೇಳ್ತಿದ್ರೆ ಸಿಕ್ಕಿದಂತಷ್ಟು ಅಂತ, ಮುದ್ದು ಮನಸ್ಸಿನ ಒಂಥರ ಪೆದ್ದ ಹುಡುಗಿ ಅಂತ ನಾನು ಹೇಳಬಲ್ಲೆ. ಯಾಕಂತ ಹೇಳಿದ್ರೆ
ಎಲ್ಲೂ ಕೂಡ ಸಿನಿಮಾ ಮಾತ್ರ ಅಲ್ಲದೆ ಸಿನಿಮಾ ಸರ್ ಎಲ್ಲ ಕಾರ್ಯಕ್ರಮ ಎಲ್ಲ ರೆಡಿ ಆಯ್ತಾ ಮಾಡಿದ್ರ ಈ ರೀತಿ ವಿಚಾರಿಸ್ತಾರಲ್ಲ, ನನಗೆ ಇವರೆಲ್ಲ ಒಂದು ಸ್ಟ್ರೆಂತ್. ಇನ್ನೊಂದೇನಂತ ಹೇಳಿದ್ರೆ ಸಿರಿ ಮೇಡಮ್ ರಂಗೋಲಿ ಸೀರಿಯಲ್ ಇಂದ ಹಿಡಿದು ನಿಮ್ ವಯಸ್ಸೇ ಆಗಲ್ಲ ಮೇಡಮ್, ಹಾಗೆ ಆ ರೀತಿ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಮತ್ತೆ ಇರೋರು ನಮ್ಗೆ ಹಿರಿಯರು ಅಂತ ಹೇಳಿದ್ರೆ ಮಠ ಸರ್ ಮಾರ್ಗದರ್ಶಕರಾಗಿ ನಮ್ಮ ಜೊತೆಗೆ ಪ್ರತಿ ಹಂತದಲ್ಲೂ ನಿಂತಿದ್ದಾರೆ. ಅವರು ನಿರ್ದೇಶನ ಮಾಡೋರು ನಾವಿನ್ನೂ ಹುಟ್ಟಿಲ್ವನು, ಆ ರೀತಿಯಾಗಿ ಅವರು ನಮ್ಮ ಜೊತೆಗೆ ವಜ್ರಧೀರ್ ಜೈನ್ ಸರ್, ವರ್ಧನ್ ಸರ್, ನಮ್ಮ ಪ್ರಶಾಂತ್ ಸಿದ್ದಿ ಸರ್ ಕಾಣ್ತಾನೆ ಇಲ್ವಾ? ಎಲ್ಲರೂ ಕೂಡ ನಮ್ಗೆ ಸಾಥ್ ಕೊಟ್ಟಿದ್ದಾರೆ. ಯಾರನ್ನು ಬಿಟ್ಟಿದ್ರು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಜೊತೆಗೆ ನಿರ್ಮಾಪಕರು ಎಂಡ್ ತನಕ ನಿಲ್ತಾರೆ, ಆ ಧೈರ್ಯ ಇದೆ. ಯಾಕೆ ಹೇಳಿ, ಆಲ್ರೆಡಿ ಅವ್ರ ಜೊತೆ ಗುಂಟಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ನನಗಿಂತ ಜಾಸ್ತಿ ದುಡ್ಡು ಅವರೇ ಖರ್ಚು ಮಾಡ್ತಾರೆ. ಕಡೆ ಲಾಸ್ಟಿಗೆ ನೀವು ಜಾಸ್ತಿ ಖರ್ಚು ಮಾಡಿದ್ರೆ ಅಂತ ಹೇಳೋದಿಲ್ಲ. ಓಕೆ, ಅಂದ್ರೆ ಅಷ್ಟು ಬರ್ಲಿ, ಚೆನ್ನಾಗಿ ಬರ್ಲಿ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ನಾನು ತುಂಬಾ ಮಾತಾಡ್ದೆ ಅನ್ಸುತ್ತೆ. ಎನಿವೆ, ಒಂದೇ ಸಿನಿಮಾ 2 ಟೈಟ್ಲು, ಒಂದೇ ನಾಯಕ 2 ಪಾತ್ರ, ಒಂದೇ ನಾಯಕಿ 2 ಭಿನ್ನವಾದ ಲುಕ್, ಟ್ಯಾಗ್ಲೈನ್ ಬಂದ್ಬಿಟ್ಟು ಇನ್ನೊಂದು ಟೈಟಲ್ ಲಾಂಚ್ ಆಗುತ್ತೆ. ಮೇಘನಾ ಮೇಡಮ್ದು ಒಂದು ಡಿಫ್ರೆಂಟ್ ಆದ ಲುಕ್ ಕೂಡ ಬರುತ್ತೆ. ಅನುಶ್ರೀಯವ್ರದ್ದು ಇದೆ, ಇನ್ನು ಕೋಮಲ್ ಸರ್ದು ಇನ್ನೊಂದು ಲುಕ್ ಇದೆ. ಇಲ್ಲಿ ಸೂಪರ್ ಮ್ಯಾನ್ ಅಂತ ಕೊಟ್ಟಿದ್ವಲ್ಲ, ಇದೇನೋ ಸುಮ್ಮನೆ ಕಾಟಾಚಾರಕ್ಕೆ ಈ ಸೂಪರ್ ಮ್ಯಾನ್ ಅಲ್ಲ, ಒಂದು ಚಿಂತನೆ ಇದೆ ಇದರಲ್ಲಿ. ಚಿಂತನೆ ಅಂತ ಹೇಳಿದ್ರೆ ಪ್ರತಿ ಒಂದು ಆಧ್ಯಾತ್ಮಕದಲ್ಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಅಂದ್ರೆ ಎಲ್ಲ ಆಧ್ಯಾತ್ಮ ಅಂತ ಹೇಳಿದ್ರೆ ಕೇವಲ ಹಿಂದೂ ಆಧ್ಯಾತ್ಮಿಕ, ಕ್ರಿಶ್ಚಿಯನ್ ಅಂತ ಅಲ್ಲ, ಎಲ್ಲದರಲ್ಲೂ ಒಂದು ಆಧ್ಯಾತ್ಮ ಅಂತ ಇದೆ. ಅದರಲ್ಲಿ ಪ್ರತಿಯೊಬ್ಬನೂ ಕೂಡ ಒಬ್ಬ ಸೂಪರ್ ಮ್ಯಾನ್ ಆಗಿರ್ತಾನೆ. ಆ ಸೂಪರ್ ಮ್ಯಾನ್ ಶಕ್ತಿ ನನ್ನ ಪಾತ್ರ ಬ್ರಹ್ಮ, ಅಂದ್ರೆ ಗುರು ಮತ್ತೆ ಬ್ರಹ್ಮ ಅಂತ 2 ಪಾತ್ರ ನಮ್ಮ ಕೋಮಲ್ ಸರ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದು ಅಟ್ರ್ ಫ್ಲಾಪ್ ಡೈರೆಕ್ಟರ್ ಪಾತ್ರ ಮಾಡ್ತಾ ಇದ್ದಾರೆ ಕೋಮಲ್ ಸರ್, ಗುರು ಅಂತ ಹೇಳಿ. ಇನ್ನೊಂದು ಪಾತ್ರ ಬ್ರಹ್ಮ ಅಂತ ಮಾಡ್ತಾ ಇದ್ದಾರೆ. ಅದೆಲ್ಲವೂ ಮುಂದಿನ ದಿನದಲ್ಲಿ ಹೇಳ್ತೀನಿ. ಮತ್ತೇನಾದ್ರೂ ಕೇಳೋದಿದ್ರೆ ಕೇಳಬಹುದು. ಹೀರೋಯಿನ್ 2 ಪಾತ್ರ ಅಂತ ಅನುಷಾಲ್ ಎಷ್ಟು ಎಕ್ಸೈಟೆಡ್ ಆಗಿದ್ರೆ. ಅನುಷನ್ ಪ್ರತಿ ಸಿನಿಮಾ ಅಂದ್ರೆ ಒಂದ್ ಒಳ್ಳೆ ಕನಸು, ಅದಕ್ಕೋಸ್ಕರ ಯಾವಾಗ್ಲೂ ಕೂಡ ಏನ್ ಆಗ್ತಿದೆ ಅಂತ ತಿಳ್ಕೊತಾನೆ ಇರ್ತೀರಾ ಅಂತ ಡೈರೆಕ್ಟರ್ ಹೇಳಿದ್ರು. ಸೊ ತಮ್ಮ ಮಾತು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹಾಗೆ ಕಲಾವಿದರಿಗೆ, ತಂತ್ರಜ್ಞಾನರಿಗೆ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ತುಂಬಾ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್, ಇದು ದೇವರ ತಾಣ, ಒಂದೇ ಶ್ರೀಶ್ರೀಗೆ 2 ಕತೆ. ಈ ಒಂದು ಅದ್ಭುತವಾದ ಕತೆಗೆ ನನ್ನ ಪಾತ್ರಧಾರಿಯಾಗಿ ಮಾಡಿದ್ದಕ್ಕೆ ನಮ್ಮ ಡೈರೆಕ್ಟರ್ ಸಂದೇಶ್ ಶೆಟ್ಟಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಸರ್, ನಗುವಿನ ಒಡೆಯ, ನಿಮ್ಮ ಜೊತೆ ಸಹ ಕಲಾವಿದೆಯಾಗಿ ಆ್ಯಕ್ಟ್ ಮಾಡ್ತಿರೋದು ತುಂಬಾನೇ ಖುಷಿ ಇದೆ. ಆ್ಯಂಡ್ ಅದ್ಭುತವಾದ ಕ್ಯಾಸ್ಟಿಂಗ್ ಇದೆ, ಅದ್ಭುತವಾದ ಕತೆ ಕೂಡ. ಈ ಸಿನಿಮಾದಲ್ಲಿ ನೀವು ಎಲ್ಲಾ ರೀತಿಯೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ಭುತವಾದ ಕಾಮಿಡಿ ಇರುತ್ತೆ, ಆ್ಯಂಡ್ ಲವ್ ಇರುತ್ತೆ, ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ, ಹಾಗೆ ಹಿಸ್ಟಾರಿಕಲ್ ಟಚ್ ಕೂಡ ಇದೆ. ನನ್ನ ಪಾತ್ರ ಕೂಡ 2 ಶೇಡಲ್ಲಿದೆ, ಸಂಗೀತ ಮತ್ತೆ ಸಾಹಿತ್ಯ ಅಂತ. ಅದಕ್ಕೆ ಇವತ್ತು ಟ್ರೆಡಿಷನಲ್ ಆಗಿ ರೆಡಿಯಾಗಿ ಬಂದಿದ್ದೀನಿ. ಇದೇ ತರನೇ ಇರುತ್ತೆ ನನ್ನ ಪಾತ್ರ. ತುಂಬಾ ಖುಷಿ ಇದೆ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಿರೋದು. ಯಾಕಂದ್ರೆ ಈ ವರ್ಷದಲ್ಲಿ ನನ್ನ ಮೊದಲನೇ ಅನೌನ್ಸ್ಮೆಂಟ್ ಇದು. ತುಂಬಾ ಕಥೆಗಳನ್ನ ಕೇಳಿದೆ, ಇದರಲ್ಲಿ ತುಂಬಾ ವಿಭಿನ್ನವಾಗಿ ಅಂಡ್ ತುಂಬಾ ಅದ್ಭುತವಾಗಿ ಒಂದು ಕಥೆನ ಕೇಳಿದೆ, ತುಂಬಾ ಇಷ್ಟ ಆಯ್ತು. ಅಂಡ್ ಸಾಂಗ್ಸ್ಗಳು ಕೂಡ ಕೇಳಿದ್ದೀನಿ, ಅಂಡ್ ಸಾಂಗ್ಸ್ಗಳು ಕೂಡ ರೆಡಿ ಇದೆ. ಅಷ್ಟೇ ಅದ್ಭುತವಾಗಿ ತುಂಬಾ ಇಂಪಾಗಿದೆ ಸಾಂಗ್ಸ್ ಎಲ್ಲ. ಅಂಡ್ ನಮ್ಮ ಡೈರೆಕ್ಟರ್ಸ್ ತುಂಬಾ ರೆಸ್ಪೆಕ್ಟ್ಫುಲ್ ಪರ್ಸನ್ ಅಂಡ್ ವೆರಿ ಪ್ರೊಫೆಷನಲ್ ಅಂತಾನೆ ಹೇಳ್ಬೋದು. ಅವ್ರು ತೋರಿಸಿದಂತ ಪ್ರೆಸೆಂಟೇಷನ್, ಸಿನಿಮಾದ ಎಲ್ಲರದ್ದು ಕಾಸ್ಟ್ಯೂಮ್ಸ್, ಎಲ್ಲರ ಪಾತ್ರಗಳನ್ನ ಒಂದೊಂದು ಸೀನ್ ಅಲ್ಲೂ ಆ ಕಾಸ್ಟ್ಯೂಮ್ಸ್ ಗಳನ್ನ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ. ಇದೇ ತರ ಸಿನಾರಿಯೋ ಬರ್ಬೇಕು ಅಂತ ಇರ್ಬೋದು, ಒಂದು ಸೆಟ್ ಹಾಕಿರೋದಂತ ಇರ್ಬೋದು, ಎಲ್ಲಾನು ನೋಡಿದಾಗ ತುಂಬಾ ಪ್ರೊಫೆಷನಲ್ ಅನ್ಸುತ್ತೆ ಅಂಡ್ ತುಂಬಾ ಖುಷಿ ಆಗುತ್ತೆ ಈ ತರ ಒಂದು ಟೆಕ್ನಿಕಲ್ ಟೀಮ್ ಜೊತೆ ಕೆಲಸ ಮಾಡೋದು. ಅಂಡ್ ನೀವು ಇದನ್ನ ಟೈಟಲ್ ಫೋಮೋ ನೋಡಿದ್ರೆ ಅದು ಕೂಡ ತುಂಬಾ ಅದ್ಭುತವಾಗಿ ನಮ್ಮ DOP ಕೆಲಸ ಮಾಡಿದ್ದಾರೆ. ಅಂಡ್ ವಿಕಾಸ್ ಶೆಟ್ಟಿ ಸರ್, ನಿಮ್ಗೂ ಆಲ್ ದಿ ಬೆಸ್ಟ್ ಸಿನಿಮಾ ಮಾಡ್ತಿರೋದಕ್ಕೆ, ನಮ್ಮನ್ನು ಕಾಸ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು. ಅಂಡ್ ಮೇಘನಾ ಮ್ಯಾಮ್ ಇದ್ದಾರೆ ಈ ಸಿನಿಮಾದಲ್ಲಿ. ಅವ್ರನ್ನ ಬರೀ ಇವೆಂಟ್ಸ್ಗಳನ್ನಲ್ಲೇ ನಾನು ಮೀಟ್ ಮಾಡ್ತಿದ್ದೆ, ಇವತ್ತು ಅವರೊಟ್ಟಿಗೆ ಕೆಲಸ ಮಾಡ್ತಿರೋದು, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ತುಂಬಾ ಖುಷಿ ಇದೆ. ಸಿರಿ ಮ್ಯಾಮ್ ಇದ್ದಾರೆ, ವರ್ಧನ್ ಇದ್ದಾರೆ, ಅಂಡ್ ತುಂಬಾ ಒಳ್ಳೆ ಕತೆ ಅಂಡ್ ಒಳ್ಳೆ ಕಲಾವಿದರುಗಳ ಜೊತೆ ಒಟ್ಟಿಗೆ ಆಕ್ಟ್ ಮಾಡೋದು ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಈ ತರದೊಂದು ಅದ್ಭುತವಾದ ಕಥೆನಲ್ಲಿ ನನ್ನ ನಾಯಕಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಒಟ್ಟಾರೆ ಎಲ್ಲ ತಂತ್ರಜ್ಞಾನರಿಗೂ ಕಲಾವಿದರಿಗೂ ನಮ್ಮ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಖಂಡಿತ ಮುಖ್ಯ. ನಿಮ್ಮ ಮಾಧ್ಯಮದವರು ನಮ್ಮನ್ನ ಇಷ್ಟು ದಿನ ಕರ್ಕೊಂಡ್ ಬಂದಿರೋದೇ ನೀವು, ಸೊ ಈ ಮುಂದಕ್ಕೂ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮೇಘನಾ ಮೇಡಮ್ ಗೆಟಪ್ ಸಿನಿಮಾದಲ್ಲಿ ತುಂಬಾನೇ ವಿಭಿನ್ನವಾಗಿದೆ. ಸೊ ಅವರು ಆ ತರ ಬಂದಿದ್ರೆ ಚೆನ್ನಾಗಿರೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಎಲ್ಲರಿಗೂ ನಮಸ್ಕಾರ.
ಸಂದೇಶ್ ಅವ್ರು ಆ್ಯಕ್ಚುಲಿ ನನಗೆ ಈ ಸಿನಿಮಾ ಹೇಗಾಯಿತು ಅಂದರೆ, ನಾನು ಒಂದು ಶೂಟ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ. ಸಂದೇಶ್ ಅವರ ಒಂದು ಕಾಲ್ ಬಂತು. ಅವ್ರು ಹೇಳಿದ್ದು ನನಗೆ 5 ನಿಮಿಷದಲ್ಲಿ ಮನೆಗೆ ರೀಚ್ ಆಗೋಕ್ಕೆ ಎಷ್ಟು ಹೊತ್ತು ತೊಗೊಳುತ್ತೆ ಅಂತ ಕೇಳಿದ್ರು. ನಾನೊಂದು 10 ನಿಮಿಷ ತೊಗೋಬೋದು, ಮನೆಗೆ ಹೋದ್ಮೇಲೆ ನಾನು ಕತೆ ಕೇಳ್ತೀನಿ ಅಂದರೆ. ಯೂಶಲಿ ನನಗೆ ಫೋನಲ್ಲಿ ಕತೆ ಕೇಳೋ ಅಭ್ಯಾಸ ಇಲ್ಲ, ಅದೊಂಥರ ಕಾನ್ಸಂಟ್ರೇಷನ್ ಇರಲ್ಲ, ಅಲ್ಲಿ ಗಮನ ಹೋಗ್ಬಿಡುತ್ತೆ. ನಾನು ಮನೆಗೆ ಹೋಗಿ ಕತೆ ಕೇಳ್ತೀನಿ, ಯಾಕಂದ್ರೆ ಅವ್ರು ಬರಬೇಕಿತ್ತು ಉಡುಪಿಯಿಂದ, ಬಟ್ ಆವಾಗ ತುಂಬಾ ಮಳೆ ಇತ್ತು, ಬರೋಕ್ಕಾಗಲಿಲ್ಲ. ಸರಿ, ಓಕೆ, ಕತೆ ಶುರು ಮಾಡಿದ್ರು. ನಾನು 5 ನಿಮಿಷದಲ್ಲಿ ಕತೆ ಮುಗಿಸ್ಬಿಡ್ತೀನಿ ಅಂದರು. ಹೇಳ್ಬಿಟ್ಟು ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಟೈಟ್ಲ್ ಅಂದರು. ಸರಿ, ಓಕೆ, ಕೇಳೋಣ ಕತೆ, ಇನ್ನೊಂದು 5 ನಿಮಿಷ ಮನೆಗೆ ಸೇರ್ತೀನಲ್ಲ ಅಂದ್ಕೊಂಡೆ. ಶುರು ಮಾಡಿದ್ರು. ನನಗೆ ನಿಲ್ಲಿಸಿ ಅಂತ ಹೇಳೋದಕ್ಕೆ ಮನಸ್ಸೇ ಬರಲಿಲ್ಲ. ಮನೆಗೆ ಹೋದೆ, ಕಂಟಿನ್ಯೂ ಮಾಡಿದೆ. ಆಲ್ಮೋಸ್ಟ್ 1.5 ಗಂಟೆ ನಾನು ಕತೆ ಕೇಳಿಸ್ಕೊಂಡಿದ್ದೀನಿ ಅವತ್ತು. ನಮ್ಮಮ್ಮ ಯಾರ ಹತ್ರ ಮಾತಾಡ್ತಿದ್ದೆ ಕೇಳ್ತಿದ್ದೆ. ನಾನು ಶುಶು ನಂಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ನಾನು ಫುಲ್ ಗಮನ, ನಾನು ನಿಜವಾಗ್ಲೂ ಫೋನಲ್ಲಿ ಕತೆ ಕೇಳಿಸ್ಕೊಳಕ್ಕೆ ಇಷ್ಟ ಇಲ್ಲ. ಬಟ್ ಸಂದೇಶ್ ಅವ್ರು ನರೇಟ್ ಮಾಡಿದಾಗ 1.5 ಗಂಟೆ ಫೋನಲ್ಲಿ ಕೂತ್ಕೊಂಡು ನಾನು ಕತೆ ಕೇಳಿಸ್ಕೊಂಡಿದ್ದೀನಿ. ಅದಾದ್ಮೇಲೆ ನನ್ನ ಮುಖದಲ್ಲಿ ಒಂದು ನಗು ಇತ್ತು. ನಮ್ಮಮ್ಮ ಯಾರ ಹತ್ರ ಮಾತಾಡ್ತಿದ್ದಾಳೆ, ಯಾಕಿಷ್ಟು ನಗ್ತಿದ್ದಾಳೆ ಅಂತ. ಅಷ್ಟು ಅದ್ಭುತವಾಗಿ ಒಂದು ಕತೆ ಮಾಡ್ಕೊಂಡಿದ್ದಾರೆ. ನನಗೆ ತುಂಬಾನೇ ಇಷ್ಟ ಆಯಿತು. ಐ ಥಿಂಕ್ ಓವರ್ ನೈಟ್ ಡಿಸಿಷನ್ ನನಗೆ, ನಾನು ಈ ಸಿನಿಮಾ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದು. ಆ್ಯಂಡ್ ಸಂದೇಶ್ ಅವ್ರು ಹೇಳ್ದಂಗೆ ಬಹಳಷ್ಟು ಜನ ಅಂದ್ಕೊಂಡಿದ್ದಾರೆ ನಾನು ಸಿನಿಮಾ ಮಾಡ್ತಿಲ್ಲ ಅಂತ. ಸೊ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ನಾನು ಸಿನಿಮಾ ಮಾಡ್ತಿದ್ದೀನಿ, ಒಂದು ಮಲಯಾಳಂ ಸಿನಿಮಾ ಮಾಡ್ತಿದ್ದೀನಿ. ಇದಕ್ಕೆ ಮುಂಚೆ ನಾನು ತತ್ಸಮ ತದ್ಭವ ಸಿನಿಮಾ ಬಗ್ಗೆ ನೀವೆಲ್ಲರೂ ನೋಡಿದ್ದೀರಾ, ಬರೆದಿದ್ದೀರಾ. ಸೊ ಹಾಗೆ ಈ ಒಂದು ಸಿನಿಮಾದಲ್ಲಿ ನನ್ನ ಪಾದಾರ್ಪಣೆ ಆಯಿತು. ಆ್ಯಂಡ್ ನನಗೆ ಕುತೂಹಲ ಇದ್ದಿದ್ದು ಏನಂದರೆ, ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೂ 19ನೇ ಶತಮಾನದ ನನ್ನ ಪಾತ್ರಕ್ಕೂ ಏನು ಸಂಬಂಧ ಇರಬಹುದು ಅನ್ನೋದು. ಆ ಸಂಬಂಧ ಅದು ಏನು ಅಂತ ನೀವು ಅಫ್ಕೋರ್ಸ್ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ನನಗೆ ಈ ಸಿನಿಮಾಲಿ ಈ ಪಾತ್ರ ನಮ್ಗೆ ಏನು ಒಂಥರ ಫುಲ್ಫಿಲ್ಮೆಂಟ್ ಅಂತ ಅನಿಸ್ತಿದೆ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಹೆಚ್ಚಾಗಿ ಮಲಯಾಳಮಲ್ಲಿ ಸಿನಿಮಾಗಳು ಮಾಡಿರೋದು. ಸೊ ಈ ಸಿನಿಮಾಲಿ ನಾನು ಕೇರಳ ರಾಜ್ಯದ ರಾಣಿಯಾಗಿ ಮಾಡ್ತಿರೋದು. ಎಲ್ಲೋ ಒಂದು ಕಡೆ ಕೊನೆಗೂ ಕರ್ನಾಟಕ ಕೇರಳ ಒಂದು ಮಿಲನ ಆಗಿದೆ ಅಂತ ನನಗೆ ಆಸ್ ಅನ್ ಆಕ್ಟರ್, ಅಂದರೆ ಕನ್ನಡತಿಯಾಗಿ ಮಲಯಾಳಮಲ್ಲಿ ಸಿನಿಮಾಗಳು ಮಾಡಿ ಇವತ್ತು ಈ ಸಿನಿಮಾಲಿ ಒಂದು ಕೇರಳದ ರಾಣಿಯಾಗಿ ಒಂದು ಕನ್ನಡ ಸಿನಿಮಾ ಮಾಡ್ತಿರೋದು ನನಗೆ ಅದೇನು ಐ ಥಿಂಕ್ ಆ ಒಂದು ಮಿಲನ ಬಹಳ ಬ್ಯೂಟಿಫುಲ್ ಆಗಿತ್ತು ಅನ್ಸುತ್ತೆ. ಆ್ಯಂಡ್ ಇನ್ನೊಂದೇನಂದರೆ, ಅಫ್ಕೋರ್ಸ್ ಕೋಮಲ್ ಸರ್ ಅವ್ರ ಜೊತೆ ಸಿನಿಮಾ ಮಾಡ್ತಿರೋದು. ನಾನು ಮೊನ್ನೆ ಅಪ್ಪ ಜಗ್ಗೇಶ್ ಅಂಕಲ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಪ್ಪ, ಪ್ಲೀಸ್ ಫೋನ್ ಕೊಡು, ನಾನು ಜಗ್ಗೇಶ್ ಅಂಕಲ್ಗೆ ಹೇಳಬೇಕು ನಾನು ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ. ಅವತ್ತು ಕೋಮಲ್ ಸರ್ ಅಲ್ಲೇ ಇದ್ರು. ಸೊ ಅವ್ರ ಹತ್ರ ಮಾತಾಡಿದ್ರೆ ಭಾಳ ಖುಷಿ ಆಯಿತು. ಅಂದರೆ ಯಾವತ್ತೂ ಅಂದ್ಕೊಂಡಿರಲ್ಲ, ಲೈಕ್ ಓಕೆ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರೆ ಯಾವ ರೀತಿ ಪಾತ್ರ ನಾನು ಮಾಡ್ಬೋದು ಅನ್ನೋದು. ಕೆಲವುದು ಐ ಥಿಂಕ್ ಬರ್ದಿರತ್ತೆ ಅನ್ಸುತ್ತೆ, ಕೋಮಲ್ ಸರ್ ಜೊತೆ ನಾನು ಇಂಥ ಸಿನಿಮಾಲಿ ಇಂಥ ರೀತಿಯಾದ ಒಂದು ಪಾತ್ರವನ್ನೇ ಮಾಡಬೇಕಿತ್ತು ಅನ್ನೋದು. ಸೊ ಐ ಆಮ್ ವೆರಿ ಹ್ಯಾಪಿ. ಅಫ್ಕೋರ್ಸ್ ಸಂದೇಶ್ ಅವ್ರ ಬಗ್ಗೆ ಹೇಳಬೇಕು, ಬಹಳ ಬಹಳ ಸಿನ್ಸಿಯರ್ ನಿರ್ದೇಶಕ ಅಂತ. ಅವ್ರ ಕತೆ ನರೇಟ್ ಮಾಡಿದ ರೀತಿಯಲ್ಲೇ ನನಗೆ ಗೊತ್ತಾಗುತ್ತೆ. ಆ್ಯಂಡ್ ಐ ಥಿಂಕ್ ನನಗೆ ಒಂದು ನಟಿಯಾಗಿ ಅವರ ನಿರ್ದೇಶನದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವ್ರು ಕೊಟ್ಟಿರೋಂಥ ಒಂದು ಆಪರ್ಚುನಿಟಿಗೆ ಥ್ಯಾಂಕ್ ಯು ವೆರಿ ಮಚ್ ಸಂದೇಶ್ ಅವರೇ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಯಾಕಂದರೆ ನೀವು ಹೊಸಬ್ರಾಗಿರ್ಬೋದು ಅಥವಾ ನಾವೊಂದು 10 ಸಿನಿಮಾ ಜಾಸ್ತಿನೇ ಮಾಡಿರ್ಬೋದು, ಅದು ಯಾವತ್ತೂ ಮ್ಯಾಟರ್ ಆಗಲ್ಲ. ನಿಮ್ಮ ಟ್ಯಾಲೆಂಟ್, ನಿಮ್ಮ ಒಂದು ಸಿನ್ಸಿಯರಿಟಿ, ನೀವು ಎಷ್ಟು ಈ ಸಿನಿಮಾಗೋಸ್ಕರ ಮಾಡ್ತಿದ್ದೀರಾ ಅಂತ ನಾವೆಲ್ಲರೂ ನೋಡಿದ್ದೀವಿ. ಸೊ ನಮಗೆ ಇಟ್ಸ್ ಅನ್ ಆನರ್ ಟು ಆ್ಯಕ್ಟ್ ನಿಮ್ಮ ಡೈರೆಕ್ಷನಲ್ಲಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್, ಥ್ಯಾಂಕ್ ಯು ಸರ್. ನೀವು ಬಂಡವಾಳ ಹಾಕ್ತಿದ್ದಿದ್ರೆ ನಮ್ಗೆಲ್ರಿಗೂ ಈ ಸಿನಿಮಾ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಆಲ್ ಮೈ ಕೋ ಆ್ಯಕ್ಟರ್ಸ್, ಅನುಷಾ, ಸಿರಿ ಅವರು, ಎವ್ರಿ ಒನ್, ಸರ್, ಮಠ ಸರ್. ಸೊ ಎಲ್ಲ ಹಿರಿಯರ ಜೊತೆ, ನಮ್ಮ ಎಲ್ಲ ಕೊಲೀಗ್ಸ್ ಜೊತೆ ಒಂದು ಒಳ್ಳೆ ಸಿನಿಮಾ ಮಾಡುವಂಥ ಒಂದು ಆಪರ್ಚುನಿಟಿ ಇದು. ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಒಂದು ಹೊಸ ಒಳ್ಳೆ ಸಿನಿಮಾ ಶುರು ಮಾಡ್ತಿದ್ದೀವಿ. ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಆಸ್ ಆಲ್ವೇಸ್ ನಿಮ್ಮ ಬೆಂಬಲ ನಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇನ್ನೊಂದು ಕಥೆನೂ ಇದೆ. ಶತ್ರು ನಿಮ್ಮನ್ನ ಈ ಪಾತ್ರಕ್ಕೆ ಹೆಂಗ್ ಸೂಟ್ ಅಂದ್ರೆ, ಕುರುಕ್ಷೇತ್ರದ ಭಾನುಮತಿ ಆ ಗೆಟಪ್ ಅಂಡ್ ನಿಮ್ಮ ವಾಯ್ಸ್ ಕೂಡ ಅದು ಹೇಳಲಿಲ್ಲ ನೀವು ನನಗೆ ಅವತ್ತು. ಎಸ್, ಆಲ್ ದ ವೆರಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎನಿ ಕ್ವೆಶನ್ಸ್? ಯಾವ್ದಾದ್ರು ಪ್ರಶ್ನೆಗಳಿದೆಯಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.
ಸೊ ಈಗ ನಮ್ಮ ರೀಲ್ ಡೈರೆಕ್ಟರ್, ರಿಯಲ್ ಹೀರೋ ಕೋಮಲ್ ಸರ್ನ ಬರ್ಮಾಡ್ಕೊಳ್ಳೋಣ ವೇದಿಕೆಗೆ. ನಾನು ಅದೇ ಅನ್ಕೊಂಡಿದ್ದೀರ ಆಂಟಿ ಏಜಿಂಗ್ ಮೆಡಿಸಿನ್ ಏನಾದ್ರು ತಗೊಳ್ತಿದ್ದೀರಾ ಅನ್ಸುತ್ತೆ. ಗೂಗಲ್ ಅಲ್ಲಿ ನಿಮ್ಮ ಏಜ್ ನೋಡ್ಬಿಟ್ಟಿದ್ದೀನಿ ನಾನು, ರಿವೀಲ್ ಅಂತೂ ಮಾಡೋದಿಲ್ಲ ಸರ್. ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಬಗ್ಗೆ ತಮ್ಮ ಮಾತು. ಎಂದಿನಂತೆ ಇಲ್ಲಿ ನೆರೆದಿರ್ತಕ್ಕಂಥ ನನಗೆ ಯಾವಾಗಲೂ ಪ್ರೋತ್ಸಾಹ ಕೊಡುವಂಥ ಪತ್ರಕರ್ತರು, ಮಾಧ್ಯಮ ಮಿತ್ರರು ಹಾಗೂ ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ಹೃದಯಪೂರ್ವಕ ಸಾಷ್ಟಾಂಗ ನಮಸ್ಕಾರ. ಮೇಡಮ್ ಗ್ರೀನ್ ಸ್ಯಾರಿ ಉಟ್ಕೊಂಡು ಎಲ್ಲರ ಮಾತಿನ ಹೊರೆ ನೀವೇ ಇಟ್ಕೊಂಡು ಹೊರೆ ಹೊತ್ತ ಮಹಿಳೆ ಆಗ್ಬಿಟ್ಟಿದ್ದೀರಾ. ಸಂತೋಷ ಆಯಿತು, ಥ್ಯಾಂಕ್ ಯು. ಈ ನಮ್ಮ ಸಂದೇಶ್ ಶೆಟ್ರು, ನಾನು ಶೆಟ್ರು ಅಂತ ಕರಿತೀನಿ ಅಂತ, ನಾನು ಯಾವಾಗಲೂ ಶೆಟ್ರನ್ನ ಶೆಟ್ರೆ ಅಂತ ಕರಿಬೇಕು, ಗೌಡ್ರನ್ನ ಗೌಡ್ರೆ ಅಂತ ಕರಿಬೇಕು, ಅದ್ರ ಬದಲು ಮಾಡಲ್ಲ ನಾನು. ಸೊ ಈ ಚಿತ್ರದ ಕತೆ ಕೇಳಿದಾಗ ನನಗೂ ಒಂದೊಂದು ಹೊಸ ಚಿತ್ರಗಳು ಬಂದಾಗಲೂ ಕೂಡ ನನಗೆ ಭಾಳಷ್ಟು ಪಿಕ್ಚರ್ಗಳು ಬಂದು ನನ್ನ ಕತೆ ಕೇಳಿ ನನಗೆ ಇಷ್ಟಪಟ್ಟು ಯಾವ್ದಾದ್ರು ನನಗೇನಾದ್ರು ಖುಷಿ ಕೊಡುವಂಥದ್ದು ಇದ್ದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಅಂಥ ಒಂದು ಪಾತ್ರ ಇದರಲ್ಲಿ ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಅರ್ಧ ತಲೆಯೆಲ್ಲ ಬೋಳ್ಸು ಅಂತಂದ್ರು, ಕಂಟಿನ್ಯೂಟಿ ತುಂಬ ಇದೆ. ಹಾಗಾಗಿ ಅದಲ್ಲದೆ ವಿಗ್ಗಳು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ. ನಮ್ಮ ನಿರ್ಮಾಪಕರು ಹೊಸಬ್ರಲ್ಲದೆ ಇದ್ರೂ ಕೂಡ ಅವರು ಈ ಚಿತ್ರದಲ್ಲಿ ಪ್ರತಿಯೊಂದು ಡಿಸ್ಕಷನಲ್ಲೂ ಇರೋದ್ರಿಂದ ಅವ್ರಿಗೆ ಆಗು ಹೋಗುಗಳೆಲ್ಲ ಗೊತ್ತಿದೆ. ಮತ್ತು ವಿಶೇಷವಾಗಿ ಈ ಚಿತ್ರ ನನಗೆ ಎಲ್ಲೋ ಒಂದು ಕಡೆ ಮಾಡಿಲ್ಲದೆ ಇರೋವಂಥ ಪಾತ್ರ ಇದು. ಸೊ ಹಾಗಾಗಿ 2 ಶೇಡ್ ಇದೆ, 2 ಪಾತ್ರ ಇದ್ದರೂ ಒಂದೇ ಪೇಮೆಂಟು. ಬಟ್ ನಾನು ಅದನ್ನು ಸಂತೋಷದಿಂದ ಮಾಡ್ತೇನೆ. ಥ್ಯಾಂಕ್ ಯು. ನನಗೆ ಚೌಲ್ಟ್ರಿಯಲ್ಲಿ ಬೆಲೆಲ್ಲ ಎತ್ತಬೇಕಾದ್ರೆ ಲಾಸ್ಟ್ ಹೋದಾಗ ನಾನು ಹೇಳಿದ್ದೀನಿ ಸರ್. ಒಂದು ನಿಮಿಷ ಇರಿ, ಡೈರೆಕ್ಟರ್ ಸಂದೇಶ್ ಶೆಟ್ರು ದಯಮಾಡಿ ವೇದಿಕೆಗೆ ಬನ್ನಿ ಸರ್. ನಿಮ್ದಾದ್ಮೇಲೆ ಅವ್ರ ಫೈನಲ್ ಟಚ್ ಇದೆ, ನೀವು ಲಾಸ್ಟ್ ಇಲ್ಲ ಸರ್. ಇಲ್ಲ, ಇವ್ರ ಬಗ್ಗೆ ಹೇಳ್ಬೇಕು. ಇವಾಗ ಹತ್ರ ಬಂದಿದ್ದಕ್ಕೆ ಹೇಳಲೇಬೇಕು. ವಿ ಸೋಮಶೇಖರ್ ಅವ್ರನ್ನ ನೋಡಿದ್ದೀನಿ, ವೈಟ್ ಆ್ಯಂಡ್ ವೈಟ್ ಹಾಕೋರು. ಸಾಯಿ ಪ್ರಕಾಶ್ ಅವ್ರು ನೋಡ್ತಿದ್ದೆ, ಕಾಕಿ ಹಾಕೋರು. ರಾಜೇಂದ್ರ ಸಿಂಗ್ ಬಾಬು ಅವರು ಕ್ಯಾಪ್ ಹಾಕೋರು, ಎಸ್ ನಾರಾಯಣ ಅವರು ಟೋಪಿ ಹಾಕೋರು. ಇವರು ಡೈರೆಕ್ಟರ್ ಹೊಸ ಯೂನಿಫಾರ್ಮ್ ಕಂಡು ಇಟ್ಕೊಂಡಿದ್ದಾರೆ. ಇದು ಈ ಥರ ಪಂಚೆ ಹಾಕೊಂಡು, ನಾನು ಅವತ್ತು ಹೋದಾಗ ನನಗೂ ಅದನ್ನೇ ಕೊಟ್ಟರು. ಬಟ್ ಆ ಶೆಕೆಗೆ ಚೆನ್ನಾಗಿತ್ತು, ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡಿ.